ಈಗ ನಮ್ಮ ಜೊತೆ ಅಪ್ಪು ಅವರ ಪುಟ್ಟ ಅಭಿಮಾನಿ ಇದ್ದಾರೆ. ಅವರು ಏನು ಮಾತಾಡ್ತಾರೆ ಅಂತ ಕೇಳೋಣ ಬನ್ನಿ. ಏನು ನಿಮ್ಮ ಹೆಸರು? ಕುಶಾಲ್ ಚಂದ್ರ. ಸೊ ಅಪ್ಪು ಅವ್ರ ಬಗ್ಗೆ ಏನು ಹೇಳ್ತೀರಾ? ಡೈಲಾಗ್ ಹೊಡಿತೀನಿ. ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ತೆ. ನನ್ನ ಹೆಸರು ಕುಶಾಲ್ ಚಂದ್ರ ಅಂತ. ಇವತ್ತು ಅಪ್ಪು ಸರ್ ಅವರ ಹುಟ್ಟುಹಬ್ಬದ ದಿನದಂದು ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸಿರಿಗನ್ನಡದ ಗರ್ಭಗುಡಿಯಲ್ಲಿ ಪುನೀತ ಪರಮಾತ್ಮನಾದ ರೂಪವೇ, ಕರುಣಾರ ಗಂಧದ ಗುಡಿಯಲ್ಲಿ ಉರಿಯುತ್ತಿರುವ ತುಪ್ಪದ ದೀಪವೇ, ಬೆಳ್ಳನ ಬಿಳುಪಿನ ಕೈಲಾಸದ ಮಂಜುಗಡ್ಡೆಯ ಕರ್ಪೂರದ ಧೂಪವೇ, ಇಲ್ಲವೇ ನಮ್ಮೊಳಗಿನ ಉಸಿರಿನಲ್ಲಿ ಬೆರೆತಿರುವ ಅಪ್ಪು ಸರ್ ಅವರ ಆಶೀರ್ವಾದದ ಸಂಕಲ್ಪವೇ, ಇದೊಂದು ಮನಸ್ಸಿನ ತಳಮಳವೇ, ನೋವಿನ ಸಂಕಟವೇ, ಇಲ್ಲ ಸ್ಪರ್ಶಿಸಲಾಗದ ಒಲವೇ, ಇಲ್ಲ ಅಪ್ಪು ಸರ್ ಅವರ ಗೆಲುವೆ. ಏನೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅಪ್ಪು ಸರ್ ಆಡ್ತಿದ್ದ ಒಂದೊಂದು ಮಾತಿನಲ್ಲಿ ಅರ್ಥವಿತ್ತು. ಅಪ್ಪು ಸರ್ ಆಡ್ತಿದ್ದ ಒಂದೊಂದು ಮಾತಿನಲ್ಲೂ ಅರ್ಥವಿತ್ತು. ಆ ಅರ್ಥದಲ್ಲಿ ಬಹಳಷ್ಟು ಭಾವನೆಗಳಿತ್ತು. ಆ ಭಾವನೆಯಲ್ಲಿ ಬೆಟ್ಟದಷ್ಟು ಪ್ರೀತಿ ಇತ್ತು. ಆ ಪ್ರೀತಿ ಒಳಗೆ ಅಭಿಮಾನಿಗಳೇ ನಮ್ಮನೆ ದೇವರು ಎಂಬ ಕೊನೆಯ ಉಸಿರಿತ್ತು. ಕೊನೆಗೆ ಆ ಉಸಿರೇ ಆತ್ಮಲಿಂಗದ ರೂಪವಾಗಿ ಇಲ್ಲೇ ನೆಲೆಸಿತ್ತು. ಹಾಗೆ ಅಪ್ಪು ಸರ್ ಅವರ ಹುಟ್ಟುಹಬ್ಬ ಮಾಡ್ತೀನಿ. ಇವತ್ತೇ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಇವತ್ತೇ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಬೇವು ಬೆಲ್ಲ ಮುಂದೈತೆ, ಮಾಡ್ಕೊಳ್ಳಿ ಇವತ್ತೇ ಎಲ್ಲರೂ ಯುಗಾದಿ ಹಬ್ಬ. ಇವತ್ತೇ ಒಂಚೂರು ನಟ್ಬಿಡಿ, ಯಾಕಂದ್ರೆ ಮುಂದೆ ಆ ದೇವ್ರು ಯಾರ್ಯಾರಿಗೆ ಇಟ್ಟನೋ ಗೊತ್ತಿಲ್ಲ. ಮಾರಿ ಹಬ್ಬ. ಪುನೀತ್ ರಾಜ್ಕುಮಾರ್ ನಮ್ಮೆಲ್ರಿಗೂ ಹೇಳ್ಕೊಟ್ಟವರೆ ಕ್ಲಾಸು, ಅದನ್ನ ನೀನು ಇಲ್ಲಿ ನಿಯತ್ತಾಗಿ ಪಾಲಿಸು. ಅವನ್ ನಿನಗೆ ನೀನೇ ಇಲ್ಲಿ ಮಾಸು, ಅದಕ್ಕೆ ನೀನು ಇಲ್ಲಿ ಚೆನ್ನಾಗಿ ದುಡಿ ಕಾಸು. ಅವನ್ ನಿನಗೆ ನೀನೇ ಇಲ್ಲಿ ಬಾಸು. ಕಂಡವ್ರ ತಲೆ ಹೊಡೆದ್ರೆ ನಿಜವಾಗ್ಲೂ ನೀನು ಆತ್ಯ ಲಾಸು, ಯಾಕಂದ್ರೆ ಅಲ್ಲಿ ಮೇಲ್ ಕೂತ್ಕೊಂಡು ನೋಡ್ತಾಳೆ ಅವರೇ ನಮ್ಮ ಬಿಗ್ ಬಾಸು. ಇಷ್ಟೆಲ್ಲ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ಯಾಕೆ ನಿಮಗೆ ಅಪ್ಪು ಅವರು ಅಂದರೆ ಅಷ್ಟೊಂದು ಪ್ರೀತಿ? ಅಂದರೆ ಅವರ ಆ್ಯಕ್ಟಿಂಗು ಮತ್ತು ಅವರ ಡ್ಯಾನ್ಸ್ ಆಡೋ ಸ್ಟೆಪ್ಸು ಅದನ್ನೆಲ್ಲ ನೋಡಿ ನಂಗೆ ಇಷ್ಟ ಆಗುತ್ತೆ. ಅವ್ರ ಥರ ಡ್ಯಾನ್ಸು ಮಾಡ್ತೀರಾ, ಹಾಡು ಆಡ್ತೀರಾ? ಹಾಡಾಡ್ತೀನಿ. ಒಂದೆರಡು ಲೈನ್ ಹಾಡು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಥ್ಯಾಂಕ್ ಯು. ಫ್ರೀಡಮ್ ಟಿವಿ ಜೊತೆ ಮಾತಾಡೋಕ್ಕೆ ತುಂಬ ಥ್ಯಾಂಕ್ಸ್.